ಇದುವರೆಗೂ ಸಚಿವ ಸಂಪುಟ ವಿಸ್ತರಣೆ ಅನ್ನೋ ಪ್ರಕ್ರಿಯೆನೂ ಆಗಿದೆ. ಆದರೆ ಇದರ ಜೊತೆಗೆ ಬಂಡಾಯ ಕೂಡ ಸ್ಫೋಟವಾಗಿದೆ. ವಿಸ್ತರಣೆ ಮೂಲಕ ಸಂಪುಟಕ್ಕೆ ಎಂಟ್ರಿ ಕೊಟ್ಟವರು ಯಾರ್ಯಾರು, ಕಡೇ ಕ್ಷಣದಲ್ಲಿ ಎಕ್ಸಿಟ್ ಆದವರು ಯಾರ್ಯಾರು, ಎಕ್ಸಿಟ್ ಆದ ಕಾರಣಕ್ಕಾಗಿ ಎಂಟ್ರಿ ಆದವರು ಯಾರು, ಈ ಎಂಟ್ರಿ ಎಕ್ಸಿಟ್ ನ ಟ್ವಿಸ್ಟ್ ಇದು ಆಗಿದ್ಯಾಕೆ, ಇದೆಲ್ಲವನ್ನ ನೋಡೋಣ ಎಳೆಯಾಗಿ. ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದ ಸಂಪುಟ ವಿಸ್ತರಣೆ ಅಂತೂ ಇಂತೂ ಗಜಪ್ರವಾಸದಂತೆ ಆಗಿದ್ದಾಗಿದೆ. ಅದು ಕೂಡ ಗಂಟೆಗೊಂದು ಬದಲಾವಣೆ. ಎಐಸಿಸಿಯಿಂದ ಬಂದಿದ್ದ ಪಟ್ಟಿಯಲ್ಲಿದ್ದ ಇಬ್ಬರು ಕೂಡ ಔಟ್ ಆಗಿದ್ದು, ಕಡೇ ಕ್ಷಣದಲ್ಲಿ ಒಬ್ಬರು ಇನ್ ಆಗಿದ್ದು, ಇಂತಹ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳೊಂದಿಗೆ ಕಡೆಗೂ ಸಚಿವ ಸಂಪುಟ ವಿಸ್ತರಣೆಯಾಗಿದೆ. ಹೀಗೆ ಗಜಪ್ರಸವದಂತಾದ ಸಂಪುಟ ವಿಸ್ತರಣೆ ಮೂಲಕ ಇವತ್ತು ಸಂಪುಟಕ್ಕೆ ಎಂಟ್ರಿ ಕೊಟ್ಟವರು ಯಾರು ಅಂತ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಕ್ಯಾಬಿನೆಟ್ ಜಾತಿ ಸಮೀಕರಣ. ಹೆಸರು, ಕ್ಷೇತ್ರ, ಜಾತಿ. ಪಿಎಂ ನರೇಂದ್ರ ಸ್ವಾಮಿ, ಕ್ಷೇತ್ರ ಮಳವಳ್ಳಿ, ಜಾತಿ ಪರಿಶಿಷ್ಟ ಜಾತಿ. ಶಿವರಾಜ್ ತಂಗಡಿಗೆ, ಕ್ಷೇತ್ರ ಕನಕಗಿರಿ, ಪರಿಶಿಷ್ಟ ಜಾತಿ. ರುದ್ರಪ್ಪ ಲಮಾಣಿ, ಕ್ಷೇತ್ರ ಹಾವೇರಿ, ಲಂಬಾಣಿ. ಕೆಎಸ್ ಬಸವಂತಪ್ಪ, ಕ್ಷೇತ್ರ ಮಾಯಕೊಂಡ, ದಲಿತ ಪರಿಶಿಷ್ಟ ಜಾತಿ. ಬಿ ನಾಗೇಂದ್ರ, ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರ, ವಾಲ್ಮೀಕಿ ಪರಿಶಿಷ್ಟ ಪಂಗಡ. ಟಿ ರಘುಮೂರ್ತಿ, ಚಳ್ಳಕೆರೆ ಕ್ಷೇತ್ರ, ವಾಲ್ಮೀಕಿ ಪರಿಶಿಷ್ಟ ಪಂಗಡ. ಜಮೀರ್ ಅಹಮದ್ ಖಾನ್, ಚಾಮರಾಜಪೇಟೆ ಕ್ಷೇತ್ರ, ಮುಸ್ಲಿಂ. ರಿಜ್ವಾನ್ ಅರ್ಷದ್, ಶಿವಾಜಿನಗರ ಕ್ಷೇತ್ರ, ಮುಸ್ಲಿಂ. ಸಂತೋಷ್ ಲಾಡ್, ಕಲಗಟಗಿ ಕ್ಷೇತ್ರ, ಜಾತಿ ಮರಾಠ. ಮಧು ಬಂಗಾರಪ್ಪ, ಸೊರಬ ಕ್ಷೇತ್ರ, ಜಾತಿ ಈಡಿಗ. ಸಿ ಪುಟ್ಟರಂಗಶೆಟ್ಟಿ, ಚಾಮರಾಜನಗರ ಕ್ಷೇತ್ರ, ಉಪ್ಪಾರ ಜಾತಿ. ಎಸ್ಎಸ್ ಮಲ್ಲಿಕಾರ್ಜುನ, ದಾವಣಗೆರೆ ಉತ್ತರ ಕ್ಷೇತ್ರ, ಜಾತಿ ಲಿಂಗಾಯತ. ಡಾಕ್ಟರ್ ಅಜಯ್ ಸಿಂಗ್, ಜೇವರ್ಗಿ ಕ್ಷೇತ್ರ, ಜಾತಿ ರಜಪೂತ. ಎನ್ ಚಲುವರಾಯಸ್ವಾಮಿ, ನಾಗಮಂಗಲ ಕ್ಷೇತ್ರ, ಒಕ್ಕಲಿಗ ಜಾತಿ. ಕೆಎಂ ಶಿವಲಿಂಗೇಗೌಡ, ಅರಸೀಕೆರೆ ಕ್ಷೇತ್ರ, ಜಾತಿ ಒಕ್ಕಲಿಗ. ಎಚ್ಸಿ ಬಾಲಕೃಷ್ಣ, ಮಾಗಡಿ ಕ್ಷೇತ್ರ, ಜಾತಿ ಒಕ್ಕಲಿಗ. ಬಸವರಾಜ ರಾಯರೆಡ್ಡಿ, ಯಲಬುರ್ಗಾ ಕ್ಷೇತ್ರ, ಜಾತಿ ಲಿಂಗಾಯತ. ವಿಜಯಾನಂದ ಕಾಶಪ್ಪನವರ್, ಹೊನಗುಂದ ಕ್ಷೇತ್ರ, ಜಾತಿ ಪಂಚಮಸಾಲಿ ಲಿಂಗಾಯತ. ಲಕ್ಷ್ಮಣ್ ಸೌದಿ, ಕ್ಷೇತ್ರ ಅಥಣಿ ಲಿಂಗಾಯತ. ಎಐಸಿಸಿಯಿಂದ ಮೊದಲು ಬಂದ ಪಟ್ಟಿಯಲ್ಲಿ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಎಸ್ ಮಲ್ಲಿಕಾರ್ಜುನ ಅವರ ಹೆಸರು ಇರಲಿಲ್ಲ. ಆ ಸ್ಥಾನದಲ್ಲಿ ಇದ್ದದ್ದು ಭಟ್ಕಳದ ಕಾಂಗ್ರೆಸ್ನ ಶಾಸಕ ಮಂಕಾಳ ಎಸ್ ವೈದ್ಯ ಹೆಸರು. ಆದರೆ ಪಟ್ಟಿ ಬಂದ 1 ಗಂಟೆಯಲ್ಲಿ ಮಂಕಾಳ ವೈದ್ಯರ ಹೆಸರಿಗೆ ಕೋಕ್ ಕೊಟ್ಟು ಆ ಸ್ಥಾನದಲ್ಲಿ ಹೆಸರು ಎಸ್ಎಸ್ ಮಲ್ಲಿಕಾರ್ಜುನ ಅವರ ಹೆಸರನ್ನು ಸೇರಿಸುವ ಮೂಲಕ ಪರಿಷ್ಕೃತ ಪಟ್ಟಿಯನ್ನು ಕಳುಹಿಸಲಾಯಿತು. ಇದೇ ರೀತಿ ಎಐಸಿಸಿಯಿಂದ ಬಂದಿದ್ದ ಪಟ್ಟಿಗೆ ಸಿಕ್ಕಂತಹ ಮತ್ತೊಂದು ಬಿಗ್ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಅದು ಸಂಪುಟಕ್ಕೆ ಸೇರ್ಪಡೆ ಆಗಲಿದ್ದ ಏಕೈಕ ಮಹಿಳೆಯ ಹೆಸರಿಗೆ ಇದೀಗ ತಡೆ ನೀಡಿತು. ಅಸಲಿಗೆ ಎಐಸಿಸಿಯಿಂದ ಬಂದಿದ್ದ ಪಟ್ಟಿಯಲ್ಲಿ ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಹೆಸರಿತ್ತು. ಆದರೆ ಪಟ್ಟಿ ಬಂದ ಕೆಲ ಹೊತ್ತಿಗೆ ಗಾಯತ್ರಿ ಶಾಂತೇಗೌಡ ಹೆಸರಿಗೆ ತಡೆಯನ್ನು ನೀಡಲಾಯಿತು. ಈ ಮೂಲಕ ಸಂಪುಟ ಸೇರ್ಪಡೆಯಾಗಲು ಪ್ರಮಾಣವಚನ ಸ್ವೀಕರಿಸಲು ಗಾಯತ್ರಿ ಶಾಂತೇಗೌಡ ಸಿದ್ದರಾಗಿ ಬಂದಿದ್ದರು. ಆದರೆ ಈ ಮಧ್ಯೆ ರಾಜ್ಯ ಕಾಂಗ್ರೆಸ್ನ ನಾಯಕರು ಹಾಗೂ ಹೈಕಮಾಂಡ್ ನಾಯಕರ ಮಧ್ಯೆ ನಡೆದಂತಹ ಮಾತುಕತೆಯ ಪರಿಣಾಮ 1 ಸ್ಥಾನ ಖಾಲಿ ಉಳಿಸಿಕೊಳ್ಳುವ ತೀರ್ಮಾನವಾಯಿತು. ಈ ನಿರ್ಧಾರದೊಂದಿಗೆ ಗಾಯತ್ರಿ ಶಾಂತೇಗೌಡಗೆ ನಿರಾಸೆಯೊಂದೇ ಉಳಿಯಿತು. ಒಬ್ಬಾಕಿಯೂ ಮಹಿಳಾ ಸಚಿವೆ ಇಲ್ಲದಂತಹ ಸಂಪುಟ ಕೂಡ ರಚನೆಯಾಯಿತು ನೋಡಿ. ಇನ್ನು ಸಿಎಂ ಡಿಕೆ ಶಿವಕುಮಾರ್ ಸಂಪುಟ 2.0ಗೆ ಅಚ್ಚರಿಯ ಎಂಟ್ರಿ ಕೊಟ್ಟವರು ಯಾರ್ಯಾರು ಅಂತ ಈಗ ನೋಡ್ತಾ ಹೋಗೋಣ. ಸಂಪುಟ 2.0ಗೆ ಅಚ್ಚರಿಯ ಎಂಟ್ರಿ. ರುದ್ರಪ್ಪ ಲಮಾಣಿ, ಹಾವೇರಿ, ಲಂಬಾಣಿ. ರುದ್ರಪ್ಪ ಲಮಾಣಿ ಇವರ ಹೆಸರು ಅಷ್ಟಾಗಿ ಚರ್ಚೆಯಲ್ಲಿ ಇರಲಿಲ್ಲ. ಇವರು ಅಂತಹ ಲಾಬಿಯನ್ನು ಕೂಡ ಮಾಡಿರಲಿಲ್ಲ. ಆದರೆ ಲಂಬಾಣಿ ಸಮುದಾಯದವರಿಗೆ ಪ್ರಾತಿನಿಧ್ಯ ನೀಡುವ ಹಿನ್ನೆಲೆಯಲ್ಲಿ ರುದ್ರಪ್ಪ ಲಮಾಣಿ ಹೆಸರು ಮುನ್ನೆಲೆಗೆ ಬಂದಿದೆ. ಕೆಎಸ್ ಬಸವಂತಪ್ಪ ಮಾಯಕೊಂಡ, ದಲಿತ ಪರಿಶಿಷ್ಟ ಜಾತಿ. ಮಾಯಕೊಂಡ ಶಾಸಕ ಕೆಎಸ್ ಬಸವಂತಪ್ಪ ಕೂಡ ಸಚಿವರಾಗಬಹುದು ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಇವರು ಸಹ ದೆಹಲಿಗೆ ಹೋಗಿ ಲಾಬಿ ಮಾಡಿದ್ರು. ಆದರೆ ಪೈಪೋಟಿಯ ಮಧ್ಯೆ ಇವರಿಗೆ ಸಿಗುವ ಸಾಧ್ಯತೆ ಕೂಡ ಕಡಿಮೆ ಅಂತ ಭಾವಿಸಲಾಗಿತ್ತು. ಅಂತಿಮವಾಗಿ ಅಚ್ಚರಿಯ ಎಂಟ್ರಿ ಎಂಬಂತೆ ಬಸವಂತಪ್ಪ ಸಚಿವರಾಗಿದ್ದಾರೆ. ಜಮೀರ್ ಅಹಮದ್ ಖಾನ್, ಚಾಮರಾಜಪೇಟೆ, ಮುಸ್ಲಿಂ. ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಪಕ್ಷದ್ರೋಹದ ಆರೋಪವನ್ನು ಎದುರಿಸ್ತಾ ಇದ್ರು. ಇವರ ಸೇರ್ಪಡೆಗೆ ಸಿದ್ದರಾಮಯ್ಯ ವಿರೋಧವಿತ್ತು. ಇಷ್ಟೆಲ್ಲದರ ನಡುವೆ ಕೂಡ ಕೆಸಿ ವೇಣುಗೋಪಾಲ್ ಜಮೀರ್ ಪರ ಗಟ್ಟಿಯಾಗಿ ನಿಂತ ಪರಿಣಾಮ ಜಮೀರ್ಗೆ ಕಡೆಗೂ ಕೂಡ ಸಂಪುಟಕ್ಕೆ ಅಚ್ಚರಿಯ ಎಂಟ್ರಿ ಕೊಟ್ಟಿದ್ದಾರೆ.
ಬಿ ನಾಗೇಂದ್ರ, ಬಳ್ಳಾರಿ ಗ್ರಾಮಾಂತರ, ವಾಲ್ಮೀಕಿ ಜಾತಿ. ವಾಲ್ಮೀಕಿ ನಿಗಮದ ಹಗರಣದ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನಾಗೇಂದ್ರ ಅವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ವಿಪಕ್ಷಗಳ ಬಾಯಿಗೆ ಆಹಾರವಾಗಬಹುದು ಎಂಬ ಹಿನ್ನೆಲೆಯಲ್ಲಿ ಇವರ ಸೇರ್ಪಡೆ ಬಗ್ಗೆ ಅನುಮಾನಗಳಿದ್ದವು. ನಾಗೇಂದ್ರ ಕೂಡ ಲಾಬಿ ಮಾಡದೆ ಮೌನಕ್ಕೆ ಶರಣಾಗಿದ್ರು. ಹಾಗೆ ಸೈಲೆಂಟ್ ಆಗಿದ್ದ ನಾಗೇಂದ್ರ ಈಗ ಸೈಲೆಂಟ್ ಆಗಿಯೇ ಸಂಪುಟಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಎಸ್ಎಸ್ ಮಲ್ಲಿಕಾರ್ಜುನ, ದಾವಣಗೆರೆ ಉತ್ತರ, ಲಿಂಗಾಯತ ಜಾತಿ. ಎಐಸಿಸಿ ಇಂದು ಮೊದಲ ಬಿಡುಗಡೆ ಮಾಡಿದಂತಹ ಪಟ್ಟಿಯಲ್ಲಿ ಎಸ್ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರಿರಲಿಲ್ಲ. ಕೆಲ ಹೊತ್ತಿನ ನಂತರ ಮಂಕಾಳ ಸುಬ್ಬಾ ವೈದ್ಯ ಬದಲು ಮಲ್ಲಿಕಾರ್ಜುನ್ ಅಚ್ಚರಿಯ ಎಂಟ್ರಿ ಕೊಟ್ಟಿದ್ದು ವಿಶೇಷವಾಗಿದೆ. ಇನ್ನು ಈ ಸಂಪುಟದಲ್ಲಿ ಯಾವ್ಯಾವ ಸಮುದಾಯದ ಶಾಸಕರು ಎಷ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ಕ್ಯಾಬಿನೆಟ್ ಜಾತಿ ಸಮೀಕರಣ. ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಅತಿದೊಡ್ಡ ಸಂಖ್ಯೆ ಅಂದರೆ 7 ಮಂದಿ ವೀರಶೈವ ಲಿಂಗಾಯತ ಸಮುದಾಯದ ಸಚಿವರಿದ್ದಾರೆ. ಇನ್ನು ಒಕ್ಕಲಿಗ ಸಮುದಾಯದ 5 ಸಚಿವರು, ಪರಿಶಿಷ್ಟ ಜಾತಿಯ 6 ಸಚಿವರು, ಪರಿಶಿಷ್ಟ ಪಂಗಡದ 3 ಸಚಿವರು, ಮುಸ್ಲಿಂ ಸಮುದಾಯದ 3 ಸಚಿವರು, ಕುರುಬ ಸಮುದಾಯದ 2 ಸಚಿವರು, ಈಡಿಗ ಸಮುದಾಯದ 1 ಸಚಿವ, ಮರಾಠ ಸಮುದಾಯದ 1 ಸಚಿವ, ಉಪ್ಪಾರ ಸಮುದಾಯದ 1 ಸಚಿವ, ಲಂಬಾಣಿ ಸಮುದಾಯದ 1 ಸಚಿವ, ರಜಪೂತ ಸಮುದಾಯದ 1 ಸಚಿವ, ಕ್ರಿಶ್ಚಿಯನ್ ಸಮುದಾಯದ 1 ಸಚಿವ ಹಾಗೂ ರೆಡ್ಡಿ ಒಕ್ಕಲಿಗ ಸಮುದಾಯದ 1 ಸಚಿವರು. ಹೀಗೆ ಸಿಎಂ ಒಳಗೊಂಡು ಒಟ್ಟು 33 ಮಂದಿ ಸಂಪುಟದಲ್ಲಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿರುವಂತಹ ಸಚಿವರ ಪೈಕಿ ಮೊದಲ ಬಾರಿ ಸಚಿವರಾದವರು ಯಾರ್ಯಾರು ಅಂತ ನೋಡ್ತಾ ಹೋಗೋಣ. ಮೊದಲ ಬಾರಿಗೆ ಸಚಿವರಾದವರು ಹೆಸರು, ಕ್ಷೇತ್ರ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದಲ್ಲಿರುವವರ ಪೈಕಿ ಮೊದಲ ಬಾರಿಗೆ ಸಚಿವರಾಗಿರುವವರು ಯಾರ್ಯಾರು ಅಂತ ನೋಡೋದಾದ್ರೆ, ಮಾಯಕೊಂಡ ಶಾಸಕ ಕೆಎಸ್ ಬಸವಂತಪ್ಪ, ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ, ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್, ಜೇವರ್ಗಿ ಶಾಸಕ ಡಾ ಅಜಯ್ ಸಿಂಗ್, ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ, ಮಾಗಡಿ ಶಾಸಕ ಎಚ್ಸಿ ಬಾಲಕೃಷ್ಣ, ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಹಾಗೂ ಸಿದ್ದರಾಮಯ್ಯನವರ ಪುತ್ರ ಎಂಎಲ್ಸಿ ಡಾ ಯತೀಂದ್ರ ಸಿದ್ದರಾಮಯ್ಯ ಮೊದಲ ಬಾರಿಗೆ ಸಚಿವರಾಗಿರುವ ಸಂಪುಟದ ಮಟ್ಟಿಗೆ ಹೊಸ ಮುಖಗಳು. ಇವಿಷ್ಟು ಈ ಸಂಪುಟದ ಎಳೆ ಚಿತ್ರಣವಾದರೆ, ಈ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಭುಗಿಲೆತ್ತಿರುವಂತಹ ಭಿನ್ನಮತ, ರಾಜೀನಾಮೆ ಪರ್ವ, ಒಬ್ಬರು ಮಹಿಳಾ ಮಂತ್ರಿ ಇಲ್ಲದಿರುವಂತಹ ಹಿನ್ನೆಲೆಯಲ್ಲಿ ಅಸಮಾಧಾನ, ಸಂಪುಟದಲ್ಲಿ ಬಹುತೇಕ ಒಂದೇ ಬಣದ ನಾಯಕರಿದ್ದಾರೆ ಎಂಬ ಆರೋಪ, ಜಾತಿ ಸಮೀಕರಣದಲ್ಲಾಗಿರುವಂತಹ ಎಡವಟ್ಟು, ಇವೆಲ್ಲವೂ ಕೂಡ ಈ ಎಳೆ ರಾಜಕೀಯದ ಮುಂದಿನ ಎಳೆ.